ಇದನ್ನ ದೇಶದ ಜನರ ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಭಾರತದ ಹೊಡೆತಕ್ಕೆ ಪಾಕ್ ಸೇನಾ ಮುಖ್ಯಸ್ಥನೇ ಪರಾರಿಯಾಗ್ಬಿಟ್ಟಿದ್ದ. ಸೇನೆಯ ದಾಳಿ ಆಗ್ತಾ ಇದ್ದ ಹಾಗೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅಲಿಯಾಸ್ ಮೌಲ್ವಿ ಮುನೀರ್ ಅಥವಾ ಮೌಲಾ ಮುನೀರ್ ಏನೋ ಹೇಳ್ತಾರಲ್ಲ ಪಾಕಿಸ್ತಾನದಲ್ಲಿ, ಈ ವಿಚಾರವಾಗಿರೋ ಖ್ಯಾತಿ, ಆತ ಬಂಕರ್ನಲ್ಲಿ ರಣಹೇಡಿಯಂತೆ ಅವಿತಿದ್ದ. ಅದರಲ್ಲೂ ಕೂಡ ಯಾವಾಗ ಭಾರತ ಪಾಕ್ ಸೇನೆಯ ಪ್ರಮುಖ ನೆಲೆಗಳನ್ನ ಗುರಿಯಾಗಿಸ್ತು. ಆಮೇಲೆ ಅಧಿಕಾರಿಗಳು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮಗೆ ಅಲ್ಲಿನ ಸೇನಾ ನೆಲೆಯನ್ನ ಧ್ವಂಸ ಮಾಡೋದು ಮತ್ತೊಂದು ಇದ್ಯಾವುದು ಉದ್ದೇಶ ಇರಲಿಲ್ಲ. ವಿ ಜಸ್ಟ್ ವಾಂಟೆಡ್ ಟು ಗಿವ್ ಅ ಮೆಸೇಜ್, ಒಂದು ಮೆಸೇಜ್ ಕೊಡುವಂತ ಉದ್ದೇಶ ಆಯ್ತು. ಏನು, ನಾವು ಅಲ್ಲಿ ತನಕ ರೀಚ್ ಆಗ್ತೀವಿ, ಇದೇ ರೀತಿಯಾಗಿ ನಿಮ್ಮ ಉಪಟಳ ಮುಂದುವರೆದ್ರೆ ಧ್ವಂಸ ಮಾಡ್ತೀವಿ. ಆ ಮೆಸೇಜ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ನಮ್ಮ ಸೇನೆ ಬಹಳ ಸಕ್ಸಸ್ ಆಗಿದೆ. ಈ ಕಾರಣಕ್ಕಾಗಿನೇ ಆಸಿಮ್ ಮುನೀರ್ ಅಂತ ಸೇನಾ ಮುಖ್ಯಸ್ಥ ಕೂಡ ಒಂದು ಹಂತದಲ್ಲಿ ಭಯ ಬಿದ್ದಿದ್ದ, ಬಂಕರ್ನಲ್ಲಿ ಅಡಗಿ ಕೂತಿದ್ದ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ.